ಯಾವುದೇ ಇದುವರೆಗೂ ನಾನು 25-30 ವರ್ಷಗಳ ಕಾರ್ಯ ಏನಿದೆಯೋ ಅದನ್ನು ಯಾರಿಗೂ ಗೊತ್ತಿಲ್ಲದೇ ನಡೆಸ್ಕೊಂಡ್ಬಂದಿದ್ದೀವಿ. ಯಾರಿಗೇನು ಸಹಾಯ ಮಾಡ್ತೀವಿ, ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇದು ಮಾಡ್ತಾ ಇಲ್ಲ. ಇದೇ ರೀತಿ ಕೆಲಸಗಳು ಪ್ರತಿ ಹಳ್ಳಿಯಲ್ಲೂ ಆಗಬೇಕು. ಶ್ರೀರಾಂಪುರವನ್ನು ಎಲ್ಲ ಬೇರೆ ಹಳ್ಳಿಗಳು, ಬೇರೆ ನಗರಗಳು ಸ್ಫೂರ್ತಿಯಾಗಿ ತಗೊಂಡು ಇದರ ಉದ್ದೇಶ ಅಂತ ರಾಜಕೀಯಕ್ಕೆ ಯಾವುದೇ ಕಾಲಕ್ಕೂ ನಾನು ಬರೋದಿಲ್ಲ. ರಾಜಕೀಯ ಉದ್ದೇಶ ನನ್ನಿಲ್ಲ. ಚಿಕ್ಕನಹಳ್ಳಿ ಅಭಿವೃದ್ಧಿ ಇವತ್ತಿನ ಕಾರ್ಯಕ್ರಮ ಎಂದಿನಂತೆ ಶ್ರೀರಾಂಪುರದ ಯುವಕರು, ವಿಶೇಷವಾಗಿ ಶಿವನಾಗು ಮತ್ತು ಅರವಿಂದ್ರವರು ಪ್ರತಿ ವರ್ಷ ಮಾಡೋ ರೀತಿಯಲ್ಲೇ ಈ ವರ್ಷ ಸಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಶ್ರೀರಾಂಪುರದಲ್ಲಿ ಇಡೀ ಅಗಲಗುರ್ಕಿ ಪಂಚಾಯತಿಗೆ ಸಂಬಂಧಿಸಿದ ಹಾಗೆ ಮಾಡಿದ್ದಾರೆ. ಏನು ಅಂಗವಿಕಲರಿಗೆ ಸುಮಾರು 110 ಜನ ಅಂಗವಿಕಲರಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಊರಿನ ಎಲ್ಲ ಹಿರಿಯರಿಗೆ ಚಳಿ ಜಾಸ್ತಿ ಇರೋದ್ರಿಂದ ಒಂದೊಂದು ಬ್ಲ್ಯಾಂಕೆಟನ್ನು ಕೊಡುವಂಥ, ಕಂಬಳಿಯನ್ನು ಕೊಡುವಂಥ ಕೆಲಸನ ಮಾಡಿದ್ದಾರೆ. ಮತ್ತು ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ತುಂಬ ಪುಣ್ಯದ ಕೆಲಸವನ್ನು ಈ ಯುವಕರು, ಯಾರು ನಮ್ಮ ಸ್ನೇಹಿತರು, ಒಂದು ಉದ್ಯಮಿಗಳು ಆದಂತಹ ಸೀನಣ್ಣನವರ ಒಂದು ಸಹಕಾರದಲ್ಲಿ ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ಶ್ರೀರಾಂಪುರದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಸರ್, ಈಗ ಶ್ರೀರಾಂಪುರಕ್ಕೂ ತಮಗೆ ತುಂಬ ಅವಿನಾಭಾವ ಸಂಬಂಧ. ಈ ಹಿಂದೆ ನೀವು ಬೆಡ್ಶೀಟನ್ನು ವಿತರಣೆ ಮಾಡುವಂಥ ಕೆಲಸ ಕೂಡ ಆಗಿತ್ತು. ಏನು ಹೇಳ್ತೀರಿ, ಈ ಗ್ರಾಮದ ಜನರು ಯಾವ ರೀತಿ ಸಹಕಾರ ಇತ್ತು, ಈ ಜನರ ಕುರಿತು ಏನು ಹೇಳ್ತೀರಿ? ಇಲ್ಲಿ ಜನರು, ನಾನು ಆ ಜನರ ಕುರಿತು ಹೇಳ್ತಿದ್ದೀನಿ. ಏನೇ ಜೊತೆಗೆ ಬಂದು ನಾನು ಇಲ್ಲಿ ಮಾಡಿದರೂ ಸಹ ನಾನು ಆಗಲಿಂದ ಅದನ್ನೇ ಹೇಳಿದ್ದು. ನನ್ನ ಯುವ ಮಿತ್ರರಾದ ಅರವಿಂದ್ ಅವರು, ಶಿವನಾಗು ಅವರು ಮತ್ತು ಶಶಿ ಅವರು, ಇವರೆಲ್ಲ ಸೇರಿ ನನ್ನ ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸಿದ್ದು. ಅದೇ ರೀತಿ ಈಗ ನಮ್ಮ ಸೀನಣ್ಣನ ಕರ್ಕೊಂಬಂದು ಕೆಲಸ ಮಾಡಿಸಿದ್ದಾರೆ. ಎಲ್ಲರೂ ಕೈ ಜೋಡಿಸಿ ಸಮಾಜ ಕಟ್ಟುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಹೋದರೆ ಒಂದು ಸಮಾಜ ನಿರ್ಮಾಣ ಆಗೋ ಕಡೆಗೆ ಮುಂದುವರಿತೀವಿ. ಇದೇ ರೀತಿ ಕೆಲಸಗಳು ಪ್ರತಿ ಹಳ್ಳಿಯಲ್ಲೂ ಆಗಬೇಕು. ಶ್ರೀರಾಂಪುರವನ್ನು ಎಲ್ಲ ಬೇರೆ ಹಳ್ಳಿಗಳು, ಬೇರೆ ನಗರಗಳು ಸ್ಫೂರ್ತಿಯಾಗಿ ತಗೊಂಡು ಈ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ರೀತಿ ಬೆಡ್ಶೀಟ್ ವಿತರಣೆ, ಸ್ಕಾಲರ್ಶಿಪ್ ವಿತರಣೆ ಮತ್ತು ದಿನಸಿ ಕಿಟ್ ವಿತರಣೆ ಆ ಜನರಲ್ಲಿ ಯಾವ ರೀತಿ ಒಂದು ಆತ್ಮಸ್ಥೈರ್ಯ ಒಂದು ತುಂಬುತ್ತೆ, ಅವ್ರಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ನೋಡಿ. ಒಂದು ಬೆಡ್ಶೀಟ್ ಕೊಟ್ಬಿಟ್ರೆ, ಒಂದು ದಿನಸಿ ಕಿಟ್ ಕೊಟ್ಬಿಟ್ರೆ ಯಾರ್ದೋ ಜೀವನ ಬದಲಾಗ್ಬಿಡಲ್ಲ. ಆದರೆ ಇಡೀ ಸಮಾಜ ನಮ್ಮ ಜೊತೆ ನಿಂತಿದೆ, ನಾವು ನಿಶ್ಶಕ್ತರು ಅಂತ ಗೊತ್ತಿದ್ದು ನಮ್ಮನ್ನು ಯಾರೂ ಮರ್ತೋಗಿಲ್ಲ, ನಮ್ಮನ್ನು ಸಮಾಜ ದೂರ ತಳ್ಳಿಲ್ಲ. ಸಮಾಜದ ಒಂದಷ್ಟು ಜನರಾದರೂ ಹೃದಯಪೂರ್ವಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳೋ ಅಂತಹ ಸಾಂಕೇತಿಕವಾಗಿ ಈ ರೀತಿಯ ಕೆಲಸಗಳನ್ನ ಮಾಡಿದಾಗ ಅವರ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರಬೇಕು ಅಂತಂದರೆ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಅಂಥ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸುವಂಥ ಕೆಲಸಗಳು ಈ ರೀತಿಯ ಕೆಲಸಗಳ ಮುಖಾಂತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಕಾರ್ಯಕ್ರಮ ಏನಿಲ್ಲ, ವರ್ಷ ಏನು ಇವರು ಮಾಡ್ತಾಯಿದ್ರು, ಅದಕ್ಕೆ ಈಗ ಸ್ವಲ್ಪ ನಾವು ಕೈ ಜೋಡಿಸಿದ್ದೀವಿ. ಕೈ ಜೋಡಿಸಿ ಸಕ್ಸಸ್ ಆಗಲಿ ಅಂಥೇಳಿ, ಮತ್ತು ಬಡ ಜನತೆಗೆ ಏನಿದೆ, ಹಿಂದುಳಿದ ವರ್ಗಗಳೇನಿದ್ದಾವೆ ಅವು ಸ್ವಲ್ಪ ಮಟ್ಟಿಗೆ ಅದು ತೃಪ್ತಿಯಿಂದ ಇರಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಶ್ರೀರಾಂಪುರದಲ್ಲಿ ಇಟ್ಕೊಂಡಿದ್ದೀವಿ. ಏನು ಸರ್, ಶ್ರೀರಾಂಪುರದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇರೋದು? ಶ್ರೀರಾಂಪುರದಲ್ಲಿ ಈಗ ಏನು ಅಂಗವಿಕಲರಿಗೆ ಫುಡ್ ಕಿಟ್ ಕೊಡ್ತಕ್ಕಂಥದ್ದು, ಓದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಸಹಾಯಧನವನ್ನು ನೀಡ್ತಕ್ಕಂಥ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗ್ಬೋದು, ಅಥವಾ ಬೆಲ್ಸೀಟನ್ನು ಕೊಡ್ತಕ್ಕಂಥದ್ದು, ಚಳಿಗಾಲದ ಅಧಿವೇಶನಕ್ಕೆ ಬೇಕಾಗಿರ್ತಕ್ಕಂಥ ಬೆಲ್ಸೀಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಶ್ರೀರಾಂಪುರದಲ್ಲಿ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಸಣ್ಣ ಮಟ್ಟದಲ್ಲಿ ನಡೀತಾ ಇತ್ತು, ಈಗ ಸ್ವಲ್ಪ ನಾವು ಕೈ ಜೋಡಿಸಿ ಅದು ಒಂದು ಉನ್ನತ ಮಟ್ಟಕ್ಕೆ ನಡೀಲಿ ಅಂತೇಳಿ ಅದನ್ನು ನಡೆಸ್ತಾ ಇದ್ದೀವಿ. ಸರ್, ಇದಕ್ಕಿದ್ದಂತೆ ಏಡ್ಕೊಂಡಲು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಶ್ರೀನಿವಾಸಪ್ಪ ದಿಢೀರ್ನೇ ಒಂದು ಬಾಂಬ್ ಸ್ಫೋಟದಂತೆ ಪ್ರಚಾರ ಆಗ್ತಿದೆ. ಇಲ್ಲ, ಅದು ಖಂಡಿತ ಆ ಥರ ಅಲ್ಲ. ಅದನ್ನು ಎಲೆಮರೆಕಾಯಿಯಾಗಿ ಮಾಡ್ಕೊಂಡು ಬರ್ತಿದ್ವಿ. ಇತ್ತೀಚೆಗೆ ನನ್ನ ಸ್ನೇಹಿತ ವೃಂದ ಆ ಥರ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಹೊರತು ನಾವು ಪ್ರಚಾರಕ್ಕಾಗಿ ಯಾವುದೇ ಇದುವರೆಗೂ ನಾನು 25-30 ವರ್ಷಗಳ ಕಾರ್ಯ ಏನಿದೆಯೋ ಅದನ್ನು ಯಾರಿಗೂ ಗೊತ್ತಿಲ್ಲದೇ ನಡೆಸ್ಕೊಂಡ್ಬಂದಿದ್ದೀವಿ. ಯಾರಿಗೇನು ಸಹಾಯ ಮಾಡ್ತೀವಿ, ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇದು ಮಾಡ್ತಾ ಇಲ್ಲ.
ಇತ್ತೀಚೆಗೆ ಅದು ನನ್ನ ಸ್ನೇಹಿತರ ಒಂದು ವರ್ಗದಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯ ಯಾಕೆ ಮುಂದೆ ಬರಬಾರ್ದು ಅನ್ನೋದಕ್ಕೆ ಅವರ ಪ್ರಚಾರಕ್ಕೆ ತಂದಿದ್ದಾರೆ ಹೊರತು ನಾವಂತೂ ಯಾವುದೇ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ, ಯಾವುದೇ ಸ್ವಾರ್ಥಕ್ಕೆ ರಾಜಕೀಯ ಸನ್ನಿವೇಶಕ್ಕೆ ಇದಲ್ಲ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ ನಾನು. ಸರ್ ಈ ಥರ ಸಹಾಯ ಮಾಡಬೇಕಂತ ಯಾಕೆ ಅನಿಸ್ತೀವಿ? ಅದು ನನ್ನ ಜೀವನದಲ್ಲಿ ನಾನು ಭಾಳಷ್ಟು ನೋವನ್ನು ಅನುಭವಿಸಿದೆ ಮತ್ತು ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿ, ಜೊತೆಗೆ ಬಡ ತಂದಲ್ಲಿ ಹೆಂಗಿತ್ತು ಅಂತಕ್ಕಂಥದ್ದನ್ನು ನಾನು ಜೀವನ ಮಾಡಿ ಬಂದಂಥವನು. ಆ ಜೊತೆಗೆ ಬಡವರ ಒಂದು ದೀನ ದಲಿತರ ಕುಟುಂಬಗಳಲ್ಲಿ ಯಾವ ಥರ ಒಂದು ಪರಿಸ್ಥಿತಿ ಇರ್ತದೆ ಅದನ್ನು ಹೇಗೆ ನಿಭಾಯಿಸಬೇಕು, ವಿದ್ಯಾರ್ಥಿಗಳಾಗ್ಬೋದು, ವಿದ್ಯಾರ್ಥಿ ಜೀವನ ಆಗ್ಬೋದು, ಅಥವಾ ನಾವು ಸಾಮಾಜಿಕವಾಗಿ ಬದುಕತಕ್ಕಂಥ ರೀತಿಯಲ್ಲಿ ಹೆಂಗಿರ್ತೀವಿ ಅಂತ ಅನ್ನೋದನ್ನು ಅನುಭವಿಸಿ ಬಂದಿರತಕ್ಕಂಥಕ್ಕಾಗಿ ಆಗಾಗಲೇ ಪುರಾಣ ಪುಣ್ಯಕಥೆಗಳನ್ನು ಓದಿ ನಾನು ಆ ರೀತಿ ಮಾಡಬೇಕು ಅಂತೇಳಿ ನನಗೆ ಮನಸ್ಸಾಗಿದೆ. ನಾನು ಆ ರೀತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್, ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಅವರ ಸಮಾಜ ಸೇವೆ ಹಿಂದೆ ರಾಜಕೀಯ ಉದ್ದೇಶ ಇದೆಯಾ? ಇದ್ರ ಉದ್ದೇಶ ಏನು? ಏನು ಇದರ ಉದ್ದೇಶ ಅಂತ ರಾಜಕೀಯಕ್ಕೆ ಯಾವುದೇ ಕಾಲಕ್ಕೂ ನಾನು ಬರೋದಿಲ್ಲ. ರಾಜಕೀಯ ಉದ್ದೇಶ ನನ್ನಲ್ಲಿಲ್ಲ. ನನ್ನ ಸ್ನೇಹಿತ ವರ್ಗ ಅಥವಾ ಸಾಮಾಜಿಕ ಪೀಳಿಗೆಗಳಿಂದ ಹೊರಬಂದರೆ ಸಾಕು, ವಿದ್ಯಾಭ್ಯಾಸದಲ್ಲಿ ಮುಂದುವರೆದ್ರೆ ಅವು ಮುಂದಿನ ಅವನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವನ್ನು ಕೂಡ ಇಲ್ಲಿ ಇಟ್ಕೊಂಡಿಲ್ಲ ನಾವು. ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF-TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.